ಯುದ್ಧದ ಕಾರ್ಮೋಡ ಆವರಿಸಿದ ಬೆನ್ನಿಗೆ ನಮ್ಮ BSFಗೆ ಇನ್ನಷ್ಟು ಬಲ ತುಂಬೋದಕ್ಕೆ ಯೋಚನೆ ಮಾಡಲಾಗ್ತಾ ಇದೆ. BSF ಅಂತಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್. ಇದಕ್ಕೆ 16 ಹೊಸ ಬೆಟಾಲಿಯನ್ಗಳು ಸೇರ್ಪಡೆಯಾಗ್ತಾ ಇದೆ. BSFನ ಜವಾಬ್ದಾರಿ ಏನು ಅಂತಂದ್ರೆ ಅವರು ಗಡಿ ಕಾಯೋ ಯೋಧರು. ಭಾರತ ಪಾಕಿಸ್ತಾನದ ಗಡಿ ಅಂದ್ರೆ LOC ಮತ್ತು ಭಾರತ ಬಾಂಗ್ಲಾದ ಗಡಿ ಇದನ್ನು ಕಾಯುವಂತ ಜವಾಬ್ದಾರಿ ಇರೋದು ನಮ್ಮ BSF ಅವರಿಗೆ. ಪಾಕ್ ಮತ್ತು ಬಾಂಗ್ಲಾ ಗಡಿಯಲ್ಲಿ 2 ಹೊಸ ಕಚೇರಿ ಸ್ಥಾಪನೆಗೆ ತಯಾರಿ ಆಗ್ತಾ ಇದೆ. ಈ ಕಚೇರಿಗಳನ್ನು ಸ್ಥಾಪಿಸೋದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟಿದೆ. ಬೆಟಾಲಿಯನ್ಗಳಲ್ಲಿ 17,000 ಹೊಸ ಸೈನಿಕರನ್ನ ನೇಮಕ ಮಾಡಿಕೊಳ್ಳಲಾಗುತ್ತೆ. BSF ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗೆ ಹೊಸದಾಗಿ ಸೈನಿಕರನ್ನ ನೇಮಕ ಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ಗಡಿ ಮತ್ತು ಭಾರತ ಬಾಂಗ್ಲಾ ಗಡಿಯನ್ನು ಕಾಯೋದು BSF ಅವರು, ಭಾರತ ಚೀನಾ ಗಡಿಯನ್ನು ಕಾಯೋರು ITBP ಅವರು. 16 ಹೊಸ ಬೆಟಾಲಿಯನ್ಗಳನ್ನು ಸೇರ್ಪಡೆ ಆಗತ್ತೆ. BSF ಶಕ್ತಿ ತುಂಬುವುದಕ್ಕೆ ಈ ಬೆಟಾಲಿಯನ್ಗಳನ್ನು ಸೇರ್ಪಡೆ ಮಾಡಲಾಗ್ತಾ ಇದೆ. ಪಾಕ್ ಮತ್ತು ಬಾಂಗ್ಲಾ ಗಡಿಯಲ್ಲಿ ಒಂದೊಂದರಂತೆ 2 ಕಚೇರಿಗಳ ಸ್ಥಾಪನೆ ಆಗ್ತಾ ಇದ್ದಾವೆ. 17,000 ಹೊಸ ಸೈನಿಕರನ್ನ ನೇಮಕ ಮಾಡೋದಕ್ಕಿದ್ದಾರೆ. 2020-21ರಲ್ಲಿ BSF ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು. ಈಗ ಅಂತಿಮ ಅನುಮೋದನೆ ಪಡೆಯೋದಕ್ಕೆ ಸಿದ್ಧತೆಯಾಗಿದೆ. ಈ ಯೋಜನೆಗೆ ಈಗಾಗಲೇ ತಾತ್ವಿಕ ಅನುಮೋದನೆ ದೊರೆತಿದೆ. ಒಮ್ಮೆ ಮಂಜೂರಾತಿ ದೊರೆತರೆ ಮುಂದಿನ ಕಾರ್ಯಗಳು ಆರಂಭ ಆಗುತ್ತೆ. ಕಳೆದ ವರ್ಷ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನ ಆಯಿತು. ಉಗ್ರರ ದಾಳಿಯ ಬಳಿಕ ಭದ್ರತಾ ದೃಷ್ಟಿಯಿಂದ BSFನ ಬಲ ಹೆಚ್ಚಿಸೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದ ಗಡಿಯಲ್ಲಿ ಹೊಸ ಹೊಸ ಸವಾಲುಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಈ ಕಾರಣಕ್ಕಾಗಿ BSF ಅನ್ನ ಇನ್ನಷ್ಟು ಬಲಗೊಳಿಸೋದಕ್ಕೆ ಭಾರತ ಸರ್ಕಾರ ತೀರ್ಮಾನಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.